ಇಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿ 130 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟ್ನ ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು. ಬೆಳ್ಳುಳ್ಳಿ ಸಹ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ, ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಕೂಡ ಇದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆಯೇ ಇವತ್ತಿನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಅರೈವಲ್ಸು ಎಲ್ಲದೂ ತೀರಾ ಕಡಿಮೆ ಬಂದಿದೆ, ಸೊ ನೀವು ಕೂಡ ಚೆಕ್ ಮಾಡಬಹುದು. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 8/7/2025 ಮಂಗಳವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 40 ರೂಪಾಯಿ ಕೆಜಿ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟಲ್ಲೇ 40 ರೂಪಾಯಿಂದ ಶುರುವಾಗ್ತಿದೆ ಬೆಳ್ಳುಳ್ಳಿ ರೇಟು. ನೋಡಬಹುದು ನೀವು. ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 45 ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು 45 ರೂಪಾಯಿಗೆ ಸಿಗ್ತಾ ಇದೆ. ಇದು ಕೂಡ 45 ರೂಪಾಯಿ ಇದೆ, ನೋಡಬಹುದು. ಸೊ ನೋಡಿಕೊಂಡು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ನೀವು ನೋಡಿ ಕೊಂಡ್ಕೊಂಡು ಹೋಗಬೇಕಾಗತ್ತೆ. 45 ರೂಪಾಯಿಂದ ಯಾವ ರೇಂಜಿಗೆ ಟಾಪ್ ರೇಟ್ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು. ಇದು 55 ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು 55 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ. ಪ್ರತಿ ಒಂದು ಕೆಜಿಗೂ 55 ರೂಪೀಸ್ ಆಗುತ್ತೆ. ಒಂದು ಕ್ವಿಂಟಲ್ನ ನೀವು ನೋಡಿಕೊಂಡು ತಗೊಳ್ಬಹುದು. ಇದು 60 ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. 60 ರೂಪೀಸ್ ಪರ್ ಕೆಜಿ ನಿಮಗೆ ಒಂದು ಕೆಜಿಗೆ ಸಿಗ್ತಾ ಇದೆ. 60 ರೂಪಾಯಿ, ಇದು 65 ರೂಪಾಯಿ. ನೋಡ್ಬೋದು ಒಂದೊಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಸೊ ಬೆಳ್ಳುಳ್ಳಿ ರೇಟು ಇದು ನೋಡ್ಬೋದು 70 ರೂಪಾಯಿ. ಸೊ ನೀವು ಗ್ರಾಹಕರು ಬಂದಿರುವಂಥ ಗ್ರಾಹಕರು ನಿಮಗೆ ಯಾವ ಬೆಲೆಯಲ್ಲಿ ಬೇಕು, ನಿಮಗೆ ಯಾವ ರೇಂಜಲ್ಲಿ ಬೇಕು, ಯಾವ ಕ್ವಾಲಿಟಿಲಿ ಬೇಕು, ಯಾವ ಸೈಜಲ್ಲಿ ತೊಗೊಂಡು ಹೋದರೆ ನಿಮ್ಮ ಅಂಗಡಿಗಳಲ್ಲಿ ಮಾರಾಟ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ತೊಗೊಂಡು ಹೋಗ್ಬೋದು. ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಳ್ಳುಳ್ಳಿ ಬೆಲೆನ ನಡೀತಾ ಇದೆ. ಇದು 75 ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಸೊ ನೀವು ಬೇಕಾಗಿರುವಂತಹ ರೇಟಲ್ಲಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ನೋಡಿಕೊಂಡು ನೀವು ತಗೊಂಡು ಹೋಗಬಹುದು. 75 ರೂಪಾಯಿ, 40 ರೂಪಾಯಿ, 45, 50, 55 ನೋಡಿ 80 ರೂಪಾಯಿಗೆ ಒಂದು ಕೆಜಿ. ಸೊ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು. ನಿಮ್ಮ ಹತ್ರ ನಿಮಗೆ ಬರುವಂತಹ ಗ್ರಾಹಕರು ಯಾವ ರೇಂಜಲ್ಲಿ ಕೊಂಡ್ಕೊಳ್ತಾರೆ ಅಂದರೆ ಬಿಗ್ ಸೈಜಲ್ಲಿ ಇದ್ದರೆ ಜಾಸ್ತಿ ಜನ ತೊಗೊಂಡು ಹೋಗ್ತಾರೋ, ಅಥವಾ ಮೀಡಿಯಮ್ಮು, ಮುಕ್ಕಾಲು, ಸ್ಮಾಲು, ಯಾವ ರೀತಿಯಲ್ಲಿ ಇದ್ದರೆ ಗ್ರಾಹಕರು ಕೊಂಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡಿಕೊಂಡು ನೀವು ಇಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೋದು. ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ. ಇದು 85 ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು 85 ರೂಪಾಯಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಸೊ ಚೆಕ್ ಮಾಡಿಬಿಟ್ಟು ನೀವು ತೊಗೊಂಡು ಹೋಗಬಹುದು. ಇದು 100 ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೈತರಿಗೂ ಸಹ ಒಂದೊಳ್ಳೆ ರೇಟ್ ನಡೀತಿದೆ ಅಂದರೆ ತಪ್ಪೇ ಇಲ್ಲ. ಯಾಕಂದರೆ ನೀವು ಬೆಳೆದಿರುವಂತಹ ಬೆಳೆನ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನೋಡಬಹುದು 110 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ. ಈ ರೀತಿ ಹೀಗೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನೀವು ಬೆಳೆದಿರುವಂತಹ ಬೆಳೆಗೂ ಒಂದೊಳ್ಳೆ ರೇಟು ಸಿಕ್ಕೇ ಸಿಗತ್ತೆ. ಇದು 130 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ನೋಡಬಹುದು, ಚೆಕ್ ಮಾಡಬಹುದು. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಇವಾಗನೇ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. 130 ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಯಾರೆಲ್ಲ ರೈತರು ನೋಡ್ತಿದ್ದೀರೋ ನೀವು ಬೆಳೆದಿರುವಂತಹ ಬೆಳೆನೂ ಕೂಡ ತಗೊಬಂದು ಮಾರಬಹುದು. ನಾವು ಯಾವ ರೀತಿ ತರೋದು, ನಮಗೆ ಹೇಗೆ, ಅಲ್ಲಿ ಹೋದರೆ ಯಾರನ್ನ ನಾನು ಕಾಂಟ್ಯಾಕ್ಟ್ ಮಾಡೋದು, ಏನೇ ಒಂದು ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಸೊ ಒಂದೊಳ್ಳೆ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ನೀವು ಚೆಕ್ ಮಾಡ್ಬೋದು. ಎವ್ರಿ ಡೇ ನಮ್ಮ ವಿಡಿಯೋಗಳನ್ನ ನೀವು ಚೆಕ್ ಮಾಡಿ. ಸೊ ಎವ್ರಿ ಡೇಕ್ಕಿಂತಲೂ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿದೆ. 110, 120, 100 ರೂಪಾಯಿ, 80 ರೂಪಾಯಿ ಎಲ್ಲ ಟಾಪ್ ರೇಟ್ ನಡೀತಾ ಇತ್ತು. ಇವತ್ತು 130 ರೂಪಾಯಿಗೆ ಟಾಪ್ ರೇಟ್ ಬಂದಿದೆ. ಸೊ ನಾಳೆ ಎಷ್ಟಾಗಬಹುದು ನೋಡಬೇಕು, ಕಾದು ನೋಡಬೇಕಾಗತ್ತೆ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಅರೈವಲ್ಸ್ ಕೂಡ ಎಲ್ಲದೂ ಕಡಿಮೆ ಬಂದಿದೆ. ಸೊ ಹಾಗಾಗಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿದೆ. ಹಾಗೆಯೇ ಆಲೂಗಡ್ಡೆ ಮತ್ತು ಶುಂಠಿ ರೇಟ್ ಕೂಡ ಜಾಸ್ತಿ ಆಗಿದೆ. ನೀವು ಚೆಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ವಿಡಿಯೋಗಳನ್ನ. ಇವಾಗ ನಾವು ಅರೈವಲ್ಸ್ನ ನೋಡೋಣ. ನಿಮಗೆ ಮೊದಲಿಂದನೇ ಹೇಳಿದೆ ಇವತ್ತು ಎಲ್ಲ ಅರೈವಲ್ಸ್ ಕಡಿಮೆ ಬಂದಿದೆ ಅಂತ ಹೇಳಿಬಿಟ್ಟು. ಅದರಲ್ಲಿ ಇವಾಗ ನಾವು ಬೆಳ್ಳುಳ್ಳಿ ನೋಡ್ತಿರೋದ್ರಿಂದ ಬೆಳ್ಳುಳ್ಳಿ ಯಶವಂತಪುರಕ್ಕೆ ಬಂದಿರೋದು 4762 ಬ್ಯಾಗ್ಸ್ ಬಂದಿದೆ. 20 ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ವಿಡಿಯೋ.
ಅಪ್ಡೇಟ್ ಆಗಿತ್ತು. ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಗ್ರಾಹಕರಿಗಂತೂ ಒಂದೊಳ್ಳೆ ರೇಟ್ ನಡೀತಾ ಇದೆ. ನಿಮ್ಗೆ ಯಾವ ರೇಂಜಲ್ಲಾದರೂ ನೀವು ಇವತ್ತು ಬಂದು ಕೊಂಡ್ಕೊಂಡು ಹೋಗಬಹುದು. ಹಾಗೆಯೇ ರೈತರು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಒಂದೊಳ್ಳೆ ರೇಟಲ್ಲಿ ಮಾರಬಹುದು, ನೋಡಬಹುದು. ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಇರುತ್ತೆ. ಸೊ ನೀವು ವಾಟ್ಸಪ್ ಲಿಂಕನ್ನ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ 9 o'clock 10 o'clock ಒಳಗಡೆ ಅಂತೂ ಎಲ್ಲ ವೀಡಿಯೋಗಳು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಅಮೌಂಟ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ. ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು. ಜೊತೆಗೆ ಈ ವಿಡಿಯೋನ ನೋಡ್ತಿರುವಂಥವ್ರು ನಮಗೆ ಕನ್ನಡ ಬರಲ್ಲ, ಹಿಂದಿ ಬೇಕು, ತಮಿಳ್ ಬೇಕು, ತೆಲುಗು ಬೇಕು, ಯಾವುದೇ ನಿಮಗೆ ಲ್ಯಾಂಗ್ವೇಜಲ್ಲಿ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆಲ್ರೆಡಿ ಹಿಂದಿ ಚಾನಲ್ ಇದೆ, ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಿಂದಿ ಚಾನಲ್ ಲಿಂಕನ್ನ ಮೆನ್ಷನ್ ಮಾಡಿರ್ತೀವಿ. ನೀವು ಕ್ಲಿಕ್ ಮಾಡಿಬಿಟ್ಟು ನೋಡಬಹುದು. ಹಾಗೆಯೇ ನಿಮಗೆ ತಮಿಳು ತೆಲುಗು ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ. ಜಾಸ್ತಿ ಕಮೆಂಟ್ ಬಂದರೆ ನೆಕ್ಸ್ಟು ತಮಿಳು ತೆಲುಗಲ್ಲೂ ಕೂಡ ಮಾಡಾಕ್ತೀವಿ, ನಾವು ಚೆಕ್ ಮಾಡ್ಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.